ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಬೆಳಗಿನ ತಿಂಡಿಗೆ ಪುಂಡಿಗಡ್ಬು ಮಾಡಿದ್ದೆ. ಅಕ್ಕಿ ತರಿದು ಹೇಗೆ ಮಾಡಿದೆ ಎಂದು ತೋರಿಸಿಕೊಡ್ತೇನೆ, ಬನ್ನಿ. 1 ಬೌಲ್ ಅಕ್ಕಿ ತರಿ ತಗೊಂಡಿದ್ದೇನೆ. ಇದು ಇಡ್ಲಿ ರವೆ ಅಂತಾರಲ್ಲ ಅದು. ಇದನ್ನು ಚೆನ್ನಾಗಿ ತೊಳೆದು ಉಪಯೋಗಿಸ್ತೇನೆ. ಇದರಲ್ಲಿ 1 ಕಪ್ ಅಕ್ಕಿ ರವೆ ತಗೊಂಡಿದ್ದೆಲ್ಲ, ಅದಕ್ಕೆ ನೀರು 2 ಕಪ್ಗಿಂತ ಸ್ವಲ್ಪ ಕಡಿಮೆ, ಅಂದರೆ 1.25 ಚೂರು ಜಾಸ್ತಿ ನೀರಿಟ್ಕೊಂಡಿದ್ದೆ, ಬಿಸಿಯಾಗಲಿ. ಇದು ಸಾದಾ ಪುಂಡಿ ಅಥವಾ ಅಕ್ಕಿ ಕಡುಬು, ಅಕ್ಕಿ ತರಿ ಕಡುಬು ಅಂತಾರಲ್ಲ ಅದು ಮಾಡ್ತಾ ಇರೋದು. ಸ್ವಲ್ಪ ಎಣ್ಣೆ, ತೆಂಗಿನೆಣ್ಣೆ, ಮೆಂತೆ ಇಷ್ಟು ತಗೊಂಡಿದ್ದೇನೆ. ಉಪ್ಪು ಸೇರಿಸ್ತಾ ಇದ್ದೇನೆ. ಕಾಯಿ ತುರಿ ಸ್ವಲ್ಪ, ಇನ್ನಿಷ್ಟು ಉಳಿದಿದ್ದೆ ಬೇಡ. ಅಕ್ಕಿ ತರಿ, ಅಕ್ಕಿ ರಾತ್ರಿ ನೆನೆಸಿ ಬೆಳಿಗ್ಗೆ ಇದು ಮಾಡಿ ತೊಳೆದು ಒಣಗಿಸಿ ನೆರಳಲ್ಲಿ, ನಂತರ ತರಿ ತರಿಯಾಗಿ ರುಬ್ಕೊಂಡ್ರೂ ಚೆನ್ನಾಗಾಗ್ತದೆ. ಅಥವಾ ಬೆಳಿಗ್ಗೆ ಎಂಥ ತಿಂಡಿ ಅಂತೂ ಬೆಳಿಗ್ಗೆ ನೆನೆಸ್ಕೊಳ್ಳೋರಿಗೆ ಈ ಥರ ಅಕ್ಕಿ ತರಿ ಇದ್ದದ್ದಿದ್ರೆ ಮಾಡ್ಕೋಬೋದು. ಆಗ್ತಾ ಬಂದಿದೆ ನೋಡಿ. ಬಂದ್ ಮಾಡ್ತೇನೆ ಗ್ಯಾಸ್. ತಂಪಾಗಲಿ, ಇದು ತೀರ ತಂಪಲ್ಲ, ಸ್ವಲ್ಪ ತಂಪಾಗಲಿ. ಒಂದು ಕಟ್ಟುವಷ್ಟಿದ್ರೆ ಸಾಕು ಅಲ್ಲ? ಹಾಂ. ಬಾಳೆ ಎಲೆ ಬೇಕಾದರೆ ಹಾಕ್ಬೋದು, ಇಲ್ದಿದ್ರೆ ತೆಳು ಬಿಳಿ ಬಟ್ಟೆ ಹಾಸಿಯು ಮಾಡ್ಬೋದು. ಇಲ್ದಿದ್ರೆ ತಟ್ಟೆ ಇಟ್ಟು ಕಡುಬು ಮಾಡ್ಬೋದು. ಪುಂಡಿ ಕಟ್ಟಿಯಾಗಿದೆಯಾ? ಕಟ್ಟೆ. ಇಷ್ಟಾಗಿದೆ ನೋಡಿ. ಈಗ ಚಟ್ನಿಗೆ ರೆಡಿ ಮಾಡುವ. ಸ್ವಲ್ಪ ಎಣ್ಣೆ ಹಾಕ್ತೇನೆ. ಚಟ್ನಿಗೆ ಕಡಲೆಬೇಳೆ ಚಟ್ನಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸೇಮ್ ತಗೊಂಡಿದ್ದೆ. ಒಣಮೆಣಸು 4, ಸಣ್ಣ ಹುಣಸೆಹಣ್ಣು, ಇಂಗು, ಇದು 3 ಹುರ್ಕೊಳ್ತೇನೆ. ಆಗ್ತಿದ್ರೆ ಎಲ್ಲ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಕೆಂಪಗಾದರೆ ಆಯಿತು, ತೀರಾ ಕೆಂಪಲ್ಲ, ಗೋಲ್ಡನ್ ಬ್ರೌನ್ ಬಂದರೆ ಆಯಿತು. ಒಣಮೆಣಸು ಹಾಕಿದ್ದೇನೆ. ಫ್ರೈ ಮಾಡಬೇಕಲ್ಲ? ಹೌದು. ಗೋಲ್ಡನ್ ಬ್ರೌನ್ ಸಹ ಆಗಿದೆ. ಹೌದು. ಕಾಯಿ ಇಷ್ಟು ತಗೊಂಡಿದ್ದೇನೆ. ಈಗ ನೈಸಾಗಿ ರುಬ್ತೇನೆ. ಒಂದು ಅರ್ಧ ಗಂಟೆ ಆಗಿದೆ? ಇಲ್ಲ, 15 ನಿಮಿಷ ಸಾಕು. 15 ನಿಮಿಷ? 10ರಿಂದ 15 ನಿಮಿಷ ಆಗಿದೆ ನೋಡಿ. ಒಳ್ಳೆ ಬಂದಿದೆ ಅಲ್ಲ? ಪ್ಲೇಟಿಗೆ ಹಾಕ್ತೇನೆ. ಒಂದ್ಸತಿ ಮಸಾಲ ಪುಂಡಿ ಮಾಡಿ, ಅದು ಸಹ ಲೈಕ್ ಆಗ್ತದೆ. ಆಯ್ತು, ಮಾಡ್ತೇನೆ. ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು,
ಚಟ್ನಿ ರುಬ್ಬುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಣಿ. ಚಟ್ನಿ ರೆಡಿ ಆಗಿದೆ ಅಲ್ಲ? ರೆಡಿ ಆಗಿದೆ, ತಿಂದು ನೋಡು ಹೇಗಾಗಿದೆ ಅಂತ. ಒಳ್ಳೆ ಬಂದಿದೆ ನೋಡಿ, ಚಟ್ನಿ ಸಹ ಒಳ್ಳೆ ಇದಾಗಿದೆ. ಸೂಪರ್ ಆಗಿದೆ. ಇನ್ನೊಂದು ಸತಿ ಮಸಾಲೆ ಪುಂಡಿ ಸಹ ಮಾಡಿ, ಅದು ಸಹ ತಿನ್ಬೇಕಂತ ತುಂಬ ದಿನದಿಂದ ಒಂದು ಇಚ್ಛೆ.